ನೋಡಿ, ಆತ ಸ್ಟಾರ್ ಆಲ್ರೌಂಡರ್, ಎದುರಾಳಿಗಳಿಗೆ ಭಯ ಹುಟ್ಟಿಸಿರುವಂತಹ ಸ್ಪಿನ್ ಮಾಂತ್ರಿಕ. ಅಂತಾರಾಷ್ಟ್ರೀಯ ಕ್ರಿಕೆಟ್ಗೆ ಗ್ರೇಟ್ ಸ್ಪಿನ್ನರ್ ವಿದಾಯ ಹೇಳಿರುವುದು ಅಸಂಖ್ಯಾತ ಅಭಿಮಾನಿಗಳಿಗೆ ಶಾಕ್ ಆಗಿದೆ. ಮಿಸ್ ಯು ಲೆಜೆಂಡ್ ಅಂತ ಹೇಳ್ತಿದ್ದಾರೆ. ಬನ್ನಿ, ಈ ಬಗ್ಗೆ ಒಂದು ಕಂಪ್ಲೀಟ್ ವರದಿ ಇದೆ, ನೋಡ್ಕೊಂಡು. ಅಂತಾರಾಷ್ಟ್ರೀಯ ಕ್ರಿಕೆಟ್ಗೆ ಆರ್ ಅಶ್ವಿನ್ ಬಾಯ್ ಬಾಯ್, ವಿದಾಯ ಘೋಷಿಸಿದ ದಿ ಗ್ರೇಟ್ ಸ್ಪಿನ್ನರ್. ಆಸ್ಟ್ರೇಲಿಯಾ ಟೂರ್ನಲ್ಲಿರುವ ಟೀಂ ಇಂಡಿಯಾಗೆ ಮತ್ತೊಂದು ಶಾಕ್ ಎದುರಾಗಿದೆ. ಹಿರಿಯ ಆಟಗಾರ ಸ್ಪಿನ್ನರ್ ಮಾಂತ್ರಿಕ ಆರ್ ಅಶ್ವಿನ್ ಅಂತಾರಾಷ್ಟ್ರೀಯ ಕ್ರಿಕೆಟ್ಗೆ ವಿದಾಯ ಘೋಷಿಸಿದ್ದಾರೆ. ಮಹತ್ವದ ಸರಣಿ ನಡುವೆ ಸ್ಟಾರ್ ಆಲ್ರೌಂಡರ್ ಆರ್ ಅಶ್ವಿನ್ ಅವರ ಈ ನಿರ್ಧಾರ ಅಚ್ಚರಿ ಮೂಡಿಸಿದೆ. This will be my last day as an Indian cricketer in all formats at the international level. I do feel there's a bit of punch left in me as a cricketer, but I would like to expose and probably showcase that in club level cricket, but this will be the last day, and I've had a lot of fun. I must say I've created a lot of memories alongside Rohit and several of my other teammates, even though I've lost some of them over the last few years. 38 ವರ್ಷದ ಸ್ಪಿನ್ ಮಾಂತ್ರಿಕ ಆರ್ ಅಶ್ವಿನ್ ವಿಕೆಟ್ ಉರುಳಿಸುವುದರಲ್ಲಿ ಎರಡನೇ ಲೀಡಿಂಗ್ ಬೌಲರ್ ಆಗಿದ್ರು. ಹಾಗಾದ್ರೆ ಆಲ್ರೌಂಡರ್ ಅಶ್ವಿನ್ ಕ್ರಿಕೆಟ್ ಪಯಣ ಹೇಗಿತ್ತು ಅನ್ನೋದನ್ನ ನೋಡೋದಾದ್ರೆ, ಅಂತಾರಾಷ್ಟ್ರೀಯ ಕ್ರಿಕೆಟ್ಗೆ ಸ್ಪಿನ್ ಮಾಂತ್ರಿಕ ವಿದಾಯ ಹೇಳಿದ್ದಾರೆ. 2010ರಂದು ಏಕದಿನ ಕ್ರಿಕೆಟ್ ಅಂಗಳಕ್ಕೆ ಎಂಟ್ರಿ ಕೊಟ್ಟಿದ್ರು. 2011ರಂದು ಅಂತಾರಾಷ್ಟ್ರೀಯ ಕ್ರಿಕೆಟ್ಗೆ ಪಾದಾರ್ಪಣೆ ಮಾಡಿದ್ರು. ಒಟ್ಟು 106 ಟೆಸ್ಟ್ ಮ್ಯಾಚ್ಗಳನ್ನ ಆಡಿರುವ ಅಶ್ವಿನ್ 537 ವಿಕೆಟ್ಗಳನ್ನ ಕಬಳಿಸಿದ್ದಾರೆ. 41 ವಿಶ್ವ ಚಾಂಪಿಯನ್ಶಿಪ್ ಮ್ಯಾಚ್ ಆಡಿರುವ ಅಶ್ವಿನ್ 195 ವಿಕೆಟ್ಗಳನ್ನ ಉರುಳಿಸಿದ್ದಾರೆ. ವಿಶ್ವ ಚಾಂಪಿಯನ್ಶಿಪ್ನಲ್ಲಿ ಅತಿ ಹೆಚ್ಚು ವಿಕೆಟ್ ಪಡೆದ ಹೆಗ್ಗಳಿಕೆಗೆ ಆರ್ ಅಶ್ವಿನ್ ಪಾತ್ರರಾಗಿದ್ದಾರೆ. ಇತ್ತೀಚಿನ ದಿನಗಳಲ್ಲಿ ಟೆಸ್ಟ್ ಸರಣಿಗಳಲ್ಲಿ ಸ್ಟಾರ್ ಆಲ್ರೌಂಡರ್ ಸತತ ವೈಫಲ್ಯ ಅನುಭವಿಸಿದ್ರು. ಏಕಾಏಕಿ ಅಂತಾರಾಷ್ಟ್ರೀಯ ಕ್ರಿಕೆಟ್ಗೆ ವಿದಾಯ ಹೇಳಿರೋದು ಅಭಿಮಾನಿಗಳಿಗೆ ಶಾಕ್ ನೀಡಿರೋದಂತೂ ನಿಜ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ವಿಷ್ಟು ಈ ದಿನದ ಕರ್ನಾಟಕ ಕಾರವಾರ ಸುದ್ದಿ. ನಾಳೆ ಇನ್ನೊಂದು ಕರ್ನಾಟಕ ಕಾರವಾರನ ಸುದ್ದಿಯೊಂದಿಗೆ ಜೆ.ಪಿ. ಶೆಟ್ಟರ್ ಜಾಯ್ನ್ ಆಗ್ತಾರೆ. ಅಲ್ಲಿ ತನಕ ನೀವು ನೋಡ್ತಾರೆ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ನೋಡಿ, ಆತ ಸ್ಟಾರ್ ಆಲ್ರೌಂಡರ್, ಎದುರಾಳಿಗಳಿಗೆ ಭಯ ಹುಟ್ಟಿಸಿರುವಂತಹ ಸ್ಪಿನ್ ಮಾಂತ್ರಿಕ. ಅಂತಾರಾಷ್ಟ್ರೀಯ ಕ್ರಿಕೆಟ್ಗೆ ಗ್ರೇಟ್ ಸ್ಪಿನ್ನರ್ ವಿದಾಯ ಹೇಳಿರುವುದು ಅಸಂಖ್ಯಾತ ಅಭಿಮಾನಿಗಳಿಗೆ ಶಾಕ್ ಆಗಿದೆ. ಮಿಸ್ ಯು ಲೆಜೆಂಡ್ ಅಂತ ಹೇಳ್ತಿದ್ದಾರೆ. ಬನ್ನಿ, ಈ ಬಗ್ಗೆ ಒಂದು ಕಂಪ್ಲೀಟ್ ವರದಿ ಇದೆ, ನೋಡ್ಕೊಂಡು. ಅಂತಾರಾಷ್ಟ್ರೀಯ ಕ್ರಿಕೆಟ್ಗೆ ಆರ್ ಅಶ್ವಿನ್ ಬಾಯ್ ಬಾಯ್, ವಿದಾಯ ಘೋಷಿಸಿದ ದಿ ಗ್ರೇಟ್ ಸ್ಪಿನ್ನರ್. ಆಸ್ಟ್ರೇಲಿಯಾ ಟೂರ್ನಲ್ಲಿರುವ ಟೀಂ ಇಂಡಿಯಾಗೆ ಮತ್ತೊಂದು ಶಾಕ್ ಎದುರಾಗಿದೆ. ಹಿರಿಯ ಆಟಗಾರ ಸ್ಪಿನ್ನರ್ ಮಾಂತ್ರಿಕ ಆರ್ ಅಶ್ವಿನ್ ಅಂತಾರಾಷ್ಟ್ರೀಯ ಕ್ರಿಕೆಟ್ಗೆ ವಿದಾಯ ಘೋಷಿಸಿದ್ದಾರೆ. ಮಹತ್ವದ ಸರಣಿ ನಡುವೆ ಸ್ಟಾರ್ ಆಲ್ರೌಂಡರ್ ಆರ್ ಅಶ್ವಿನ್ ಅವರ ಈ ನಿರ್ಧಾರ ಅಚ್ಚರಿ ಮೂಡಿಸಿದೆ. This will be my last day as an Indian cricketer in all formats at the international level. I do feel there's a bit of punch left in me as a cricketer, but I would like to expose and probably showcase that in club level cricket, but this will be the last day, and I've had a lot of fun. I must say I've created a lot of memories alongside Rohit and several of my other teammates, even though I've lost some of them over the last few years. 38 ವರ್ಷದ ಸ್ಪಿನ್ ಮಾಂತ್ರಿಕ ಆರ್ ಅಶ್ವಿನ್ ವಿಕೆಟ್ ಉರುಳಿಸುವುದರಲ್ಲಿ ಎರಡನೇ ಲೀಡಿಂಗ್ ಬೌಲರ್ ಆಗಿದ್ರು. ಹಾಗಾದ್ರೆ ಆಲ್ರೌಂಡರ್ ಅಶ್ವಿನ್ ಕ್ರಿಕೆಟ್ ಪಯಣ ಹೇಗಿತ್ತು ಅನ್ನೋದನ್ನ ನೋಡೋದಾದ್ರೆ, ಅಂತಾರಾಷ್ಟ್ರೀಯ ಕ್ರಿಕೆಟ್ಗೆ ಸ್ಪಿನ್ ಮಾಂತ್ರಿಕ ವಿದಾಯ ಹೇಳಿದ್ದಾರೆ. 2010ರಂದು ಏಕದಿನ ಕ್ರಿಕೆಟ್ ಅಂಗಳಕ್ಕೆ ಎಂಟ್ರಿ ಕೊಟ್ಟಿದ್ರು. 2011ರಂದು ಅಂತಾರಾಷ್ಟ್ರೀಯ ಕ್ರಿಕೆಟ್ಗೆ ಪಾದಾರ್ಪಣೆ ಮಾಡಿದ್ರು. ಒಟ್ಟು 106 ಟೆಸ್ಟ್ ಮ್ಯಾಚ್ಗಳನ್ನ ಆಡಿರುವ ಅಶ್ವಿನ್ 537 ವಿಕೆಟ್ಗಳನ್ನ ಕಬಳಿಸಿದ್ದಾರೆ. 41 ವಿಶ್ವ ಚಾಂಪಿಯನ್ಶಿಪ್ ಮ್ಯಾಚ್ ಆಡಿರುವ ಅಶ್ವಿನ್ 195 ವಿಕೆಟ್ಗಳನ್ನ ಉರುಳಿಸಿದ್ದಾರೆ. ವಿಶ್ವ ಚಾಂಪಿಯನ್ಶಿಪ್ನಲ್ಲಿ ಅತಿ ಹೆಚ್ಚು ವಿಕೆಟ್ ಪಡೆದ ಹೆಗ್ಗಳಿಕೆಗೆ ಆರ್ ಅಶ್ವಿನ್ ಪಾತ್ರರಾಗಿದ್ದಾರೆ. ಇತ್ತೀಚಿನ ದಿನಗಳಲ್ಲಿ ಟೆಸ್ಟ್ ಸರಣಿಗಳಲ್ಲಿ ಸ್ಟಾರ್ ಆಲ್ರೌಂಡರ್ ಸತತ ವೈಫಲ್ಯ ಅನುಭವಿಸಿದ್ರು. ಏಕಾಏಕಿ ಅಂತಾರಾಷ್ಟ್ರೀಯ ಕ್ರಿಕೆಟ್ಗೆ ವಿದಾಯ ಹೇಳಿರೋದು ಅಭಿಮಾನಿಗಳಿಗೆ ಶಾಕ್ ನೀಡಿರೋದಂತೂ ನಿಜ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.
ವಿಷ್ಟು ಈ ದಿನದ ಕರ್ನಾಟಕ ಕಾರವಾರ ಸುದ್ದಿ. ನಾಳೆ ಇನ್ನೊಂದು ಕರ್ನಾಟಕ ಕಾರವಾರನ ಸುದ್ದಿಯೊಂದಿಗೆ ಜೆ.ಪಿ. ಶೆಟ್ಟರ್ ಜಾಯ್ನ್ ಆಗ್ತಾರೆ. ಅಲ್ಲಿ ತನಕ ನೀವು ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ನೋಡಿ, ಆತ ಸ್ಟಾರ್ ಆಲ್ರೌಂಡರ್, ಎದುರಾಳಿಗಳಿಗೆ ಭಯ ಹುಟ್ಟಿಸಿರುವಂತಹ ಸ್ಪಿನ್ ಮಾಂತ್ರಿಕ, ಅಂತಾರಾಷ್ಟ್ರೀಯ ಕ್ರಿಕೆಟ್ಗೆ ಗ್ರೇಟ್ ಸ್ಪಿನ್ನರ್ ವಿದಾಯ ಹೇಳಿರುವುದು ಅಸಂಖ್ಯಾತ ಅಭಿಮಾನಿಗಳಿಗೆ ಶಾಕ್ ಆಗಿದೆ. ಮಿಸ್ ಯು ಲೆಜೆಂಡ್ ಅಂತ ಹೇಳ್ತಿದ್ದಾರೆ. ಬನ್ನಿ, ಈ ಬಗ್ಗೆ ಒಂದು ಕಂಪ್ಲೀಟ್ ವರದಿದೆ, ನೋಡ್ಕೊಂಡು. ಅಂತಾರಾಷ್ಟ್ರೀಯ ಕ್ರಿಕೆಟ್ಗೆ ಆರ್ ಅಶ್ವಿನ್ ಬಾಯ್ ಬಾಯ್, ವಿದಾಯ ಘೋಷಿಸಿದ ದಿ ಗ್ರೇಟ್ ಸ್ಪಿನ್ನರ್. ಆಸ್ಟ್ರೇಲಿಯಾ ಟೂರ್ನಲ್ಲಿರುವ ಟೀಂ ಇಂಡಿಯಾಗೆ ಮತ್ತೊಂದು ಶಾಕ್ ಎದುರಾಗಿದೆ. ಹಿರಿಯ ಆಟಗಾರ ಸ್ಪಿನ್ನರ್ ಮಾಂತ್ರಿಕ ಆರ್ ಅಶ್ವಿನ್ ಅಂತಾರಾಷ್ಟ್ರೀಯ ಕ್ರಿಕೆಟ್ಗೆ ವಿದಾಯ ಘೋಷಿಸಿದ್ದಾರೆ. ಮಹತ್ವದ ಸರಣಿ ನಡುವೆ ಸ್ಟಾರ್ ಆಲ್ರೌಂಡರ್ ಆರ್ ಅಶ್ವಿನ್ ಅವರ ಈ ನಿರ್ಧಾರ ಅಚ್ಚರಿ ಮೂಡಿಸಿದೆ. This will be my last day as an Indian cricketer in all formats at the international level. I do feel there's a bit of punch left in me as a cricketer, but I would like to expose and probably showcase that in club level cricket. But this will be the last day, and I've had a lot of fun. I must say I've created a lot of memories alongside Rohit and several of my other teammates, even though I've lost some of them over the last few years. 38 ವರ್ಷದ ಸ್ಪಿನ್ ಮಾಂತ್ರಿಕ ಆರ್ ಅಶ್ವಿನ್ ವಿಕೆಟ್ ಉರುಳಿಸುವುದರಲ್ಲಿ ಎರಡನೇ ಲೀಡಿಂಗ್ ಬೌಲರ್ ಆಗಿದ್ರು. ಹಾಗಾದ್ರೆ ಆಲ್ರೌಂಡರ್ ಅಶ್ವಿನ್ ಕ್ರಿಕೆಟ್ ಪಯಣ ಹೇಗಿತ್ತು ಅನ್ನೋದನ್ನ ನೋಡೋದಾದ್ರೆ, ಅಂತಾರಾಷ್ಟ್ರೀಯ ಕ್ರಿಕೆಟ್ಗೆ ಸ್ಪಿನ್ ಮಾಂತ್ರಿಕ ವಿದಾಯ ಹೇಳಿದ್ದಾರೆ. 2010ರಂದು ಏಕದಿನ ಕ್ರಿಕೆಟ್ ಅಂಗಳಕ್ಕೆ ಎಂಟ್ರಿ ಕೊಟ್ಟಿದ್ರು. 2011ರಂದು ಅಂತಾರಾಷ್ಟ್ರೀಯ ಕ್ರಿಕೆಟ್ಗೆ ಪಾದಾರ್ಪಣೆ ಮಾಡಿದ್ರು. ಒಟ್ಟು 106 ಟೆಸ್ಟ್ ಮ್ಯಾಚ್ಗಳನ್ನ ಆಡಿರುವ ಅಶ್ವಿನ್ 537 ವಿಕೆಟ್ಗಳನ್ನ ಕಬಳಿಸಿದ್ದಾರೆ. 41 ವಿಶ್ವ ಚಾಂಪಿಯನ್ಶಿಪ್ ಮ್ಯಾಚ್ ಆಡಿರುವ ಅಶ್ವಿನ್ 195 ವಿಕೆಟ್ಗಳನ್ನ ಉರುಳಿಸಿದ್ದಾರೆ. ವಿಶ್ವ ಚಾಂಪಿಯನ್ಶಿಪ್ನಲ್ಲಿ ಅತಿ ಹೆಚ್ಚು ವಿಕೆಟ್ ಪಡೆದ ಹೆಗ್ಗಳಿಕೆಗೆ ಆರ್ ಅಶ್ವಿನ್ ಪಾತ್ರರಾಗಿದ್ದಾರೆ. ಇತ್ತೀಚಿನ ದಿನಗಳಲ್ಲಿ ಟೆಸ್ಟ್ ಸರಣಿಗಳಲ್ಲಿ ಸ್ಟಾರ್ ಆಲ್ರೌಂಡರ್ ಸತತ ವೈಫಲ್ಯ ಅನುಭವಿಸಿದ್ರು. ಏಕಾಏಕಿ ಅಂತಾರಾಷ್ಟ್ರೀಯ ಕ್ರಿಕೆಟ್ಗೆ ವಿದಾಯ ಹೇಳಿರೋದು ಅಭಿಮಾನಿಗಳಿಗೆ ಶಾಕ್ ನೀಡಿರೋದಂತೂ ನಿಜ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ವಿಷ್ಟು ಈ ದಿನದ ಕರ್ನಾಟಕ ಕಾರವಾರ ಸುದ್ದಿ. ನಾಳೆ ಇನ್ನೊಂದು ಕರ್ನಾಟಕ ಕಾರವಾರನ ಸುದ್ದಿಯೊಂದಿಗೆ ಜೆ.ಪಿ. ಶೆಟ್ಟರ್ ಜಾಯ್ನ್ ಆಗ್ತಾರೆ. ಅಲ್ಲಿ ತನಕ ನೀವು ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ನೋಡಿ, ಆತ ಸ್ಟಾರ್ ಆಲ್ರೌಂಡರ್, ಎದುರಾಳಿಗಳಿಗೆ ಭಯ ಹುಟ್ಟಿಸಿರುವಂತಹ ಸ್ಪಿನ್ ಮಾಂತ್ರಿಕ, ಅಂತಾರಾಷ್ಟ್ರೀಯ ಕ್ರಿಕೆಟ್ಗೆ ಗ್ರೇಟ್ ಸ್ಪಿನ್ನರ್ ವಿದಾಯ ಹೇಳಿರುವುದು ಅಸಂಖ್ಯಾತ ಅಭಿಮಾನಿಗಳಿಗೆ ಶಾಕ್ ಆಗಿದೆ. ಮಿಸ್ ಯು ಲೆಜೆಂಡ್ ಅಂತ ಹೇಳ್ತಿದ್ದಾರೆ. ಬನ್ನಿ, ಈ ಬಗ್ಗೆ ಒಂದು ಕಂಪ್ಲೀಟ್ ವರದಿದೆ, ನೋಡ್ಕೊಂಡು. ಅಂತಾರಾಷ್ಟ್ರೀಯ ಕ್ರಿಕೆಟ್ಗೆ ಆರ್ ಅಶ್ವಿನ್ ಬಾಯ್ ಬಾಯ್, ವಿದಾಯ ಘೋಷಿಸಿದ ದಿ ಗ್ರೇಟ್ ಸ್ಪಿನ್ನರ್. ಆಸ್ಟ್ರೇಲಿಯಾ ಟೂರ್ನಲ್ಲಿರುವ ಟೀಂ ಇಂಡಿಯಾಗೆ ಮತ್ತೊಂದು ಶಾಕ್ ಎದುರಾಗಿದೆ. ಹಿರಿಯ ಆಟಗಾರ ಸ್ಪಿನ್ನರ್ ಮಾಂತ್ರಿಕ ಆರ್ ಅಶ್ವಿನ್ ಅಂತಾರಾಷ್ಟ್ರೀಯ ಕ್ರಿಕೆಟ್ಗೆ ವಿದಾಯ ಘೋಷಿಸಿದ್ದಾರೆ. ಮಹತ್ವದ ಸರಣಿ ನಡುವೆ ಸ್ಟಾರ್ ಆಲ್ರೌಂಡರ್ ಆರ್ ಅಶ್ವಿನ್ ಅವರ ಈ ನಿರ್ಧಾರ ಅಚ್ಚರಿ ಮೂಡಿಸಿದೆ. This will be my last day as an Indian cricketer in all formats at the international level. I do feel there's a bit of punch left in me as a cricketer, but I would like to expose and probably showcase that in club level cricket. But this will be the last day, and I've had a lot of fun. I must say I've created a lot of memories alongside Rohit and several of my other teammates, even though I've lost some of them over the last few years. 38 ವರ್ಷದ ಸ್ಪಿನ್ ಮಾಂತ್ರಿಕ ಆರ್ ಅಶ್ವಿನ್ ವಿಕೆಟ್ ಉರುಳಿಸುವುದರಲ್ಲಿ ಎರಡನೇ ಲೀಡಿಂಗ್ ಬೌಲರ್ ಆಗಿದ್ರು. ಹಾಗಾದ್ರೆ ಆಲ್ರೌಂಡರ್ ಅಶ್ವಿನ್ ಕ್ರಿಕೆಟ್ ಪಯಣ ಹೇಗಿತ್ತು ಅನ್ನೋದನ್ನ ನೋಡೋದಾದ್ರೆ, ಅಂತಾರಾಷ್ಟ್ರೀಯ ಕ್ರಿಕೆಟ್ಗೆ ಸ್ಪಿನ್ ಮಾಂತ್ರಿಕ ವಿದಾಯ ಹೇಳಿದ್ದಾರೆ. 2010ರಂದು ಏಕದಿನ ಕ್ರಿಕೆಟ್ ಅಂಗಳಕ್ಕೆ ಎಂಟ್ರಿ ಕೊಟ್ಟಿದ್ರು. 2011ರಂದು ಅಂತಾರಾಷ್ಟ್ರೀಯ ಕ್ರಿಕೆಟ್ಗೆ ಪಾದಾರ್ಪಣೆ ಮಾಡಿದ್ರು. ಒಟ್ಟು 106 ಟೆಸ್ಟ್ ಮ್ಯಾಚ್ಗಳನ್ನ ಆಡಿರುವ ಅಶ್ವಿನ್ 537 ವಿಕೆಟ್ಗಳನ್ನ ಕಬಳಿಸಿದ್ದಾರೆ. 41 ವಿಶ್ವ ಚಾಂಪಿಯನ್ಶಿಪ್ ಮ್ಯಾಚ್ ಆಡಿರುವ ಅಶ್ವಿನ್ 195 ವಿಕೆಟ್ಗಳನ್ನ ಉರುಳಿಸಿದ್ದಾರೆ. ವಿಶ್ವ ಚಾಂಪಿಯನ್ಶಿಪ್ನಲ್ಲಿ ಅತಿ ಹೆಚ್ಚು ವಿಕೆಟ್ ಪಡೆದ ಹೆಗ್ಗಳಿಕೆಗೆ ಆರ್ ಅಶ್ವಿನ್ ಪಾತ್ರರಾಗಿದ್ದಾರೆ. ಇತ್ತೀಚಿನ ದಿನಗಳಲ್ಲಿ ಟೆಸ್ಟ್ ಸರಣಿಗಳಲ್ಲಿ ಸ್ಟಾರ್ ಆಲ್ರೌಂಡರ್ ಸತತ ವೈಫಲ್ಯ ಅನುಭವಿಸಿದ್ರು. ಏಕಾಏಕಿ ಅಂತಾರಾಷ್ಟ್ರೀಯ ಕ್ರಿಕೆಟ್ಗೆ ವಿದಾಯ ಹೇಳಿರೋದು ಅಭಿಮಾನಿಗಳಿಗೆ ಶಾಕ್ ನೀಡಿರೋದಂತೂ ನಿಜ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.
ಇವಿಷ್ಟು ಈ ದಿನದ ಕರ್ನಾಟಕ ಕಾರ್ಬಾರ್ ಸುದ್ದಿ. ನಾಳೆ ಇನ್ನೊಂದು ಕರ್ನಾಟಕ ಕಾರ್ಬಾರ್ನ ಸುದ್ದಿಯೊಂದಿಗೆ ಜೆ ಪಿ ಶೆಟ್ಟರ್ ಜಾಯ್ನ್ ಆಗ್ತಾರೆ. ಅಲ್ಲಿ ತನಕ ನೀವು ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ.